ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಮಂಗಳವಾರ ತುಂಬ ಜನಕ್ಕೆ ಕೆಲವೊಂದು ತಪ್ಪುಗಳನ್ನು ಮಾಡ್ತಾರೆ. ಅಂದರೆ ಕೆಂಪು ಬಟ್ಟೆಗಳನ್ನು ಹಾಕ್ಕೊಂಡು ಆ ದಿನ ಎಲ್ಲಂದರೆ ಅಲ್ಲಿ ಓಡಾಡೋದಕ್ಕೆ, ಕೆಲಸಕ್ಕೆ ಈ ಥರ ಹೋಗ್ಬಿಡ್ತಾರೆ. ಅಂದರೆ ನಾವು ಅದ್ರ ಬಗ್ಗೆ ಗಮನ ಹರಿಸೋದಿಲ್ಲ. ಕೆಂಪು ಬಟ್ಟೆಗಳು ಮಂಗಳವಾರದ ದಿನಗಳಲ್ಲಿ ಹಾಕ್ಕೊಳ್ಬಾರ್ದು. ಆ ದಿನ ಷಷ್ಠಿ ಕೂಡ ಕೂಡಿ ಬಂದಿರೋದ್ರಿಂದ ನೀವು ಸುಬ್ರಹ್ಮಣ್ಯ ಸ್ವಾಮಿಯನ್ನು ತುಂಬ ವಿಶೇಷವಾಗಿ ಪೂಜಿಸುವಂಥದ್ದು. ಕಾರ್ತಿಕೇಯ ಸ್ವಾಮಿ ಅಂತ ಹೇಳ್ತೀವಿ. ಭಗವಂತನನ್ನು ನಾವು ಈ ದಿನ ಷಷ್ಠಿಯ ದಿನಗಳಲ್ಲಿ ಮಂಗಳವಾರದ ದಿನ ಪೂಜೆ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಫೋಟೋ ಆ ಥರ ಏನೂ ಇಲ್ಲ ಸುಬ್ರಹ್ಮಣ್ಯ ಸ್ವಾಮಿಯದ್ದು ಅಂತ ಹೇಳಿದ್ರೆ, ನಿಮಗೇನಾದರೂ ಅನುಕೂಲ ಇದೆ, ಹೋಗೋದಕ್ಕೆ ಸಮಯ ಇದೆ ಅಂತ ಹೇಳಿದ್ರೆ ಹೋಗ್ಬಿಟ್ಟು ಒಂದು ಸಾರಿ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ರೆ ಭೂಮಿಗೆ ಸಂಬಂಧಪಟ್ಟಂಥದ್ದು, ಮದುವೆ ದೋಷಗಳಿದ್ದರೆ, ಮಕ್ಕಳ ದೋಷ ಇದ್ದರೆ, ಭೂಮಿ ದೋಷ ಇದ್ದರೆ, ಯಾವುದೇ ಆಗಿರಬಹುದು ಆ ದೋಷಗಳಿಂದ ಮುಕ್ತಿ ಸಿಗುತ್ತೆ. ಹಾಗೆ ಮನೆಯಲ್ಲಿ ತಪ್ಪದೆ ಈ ಸಣ್ಣ ಪರಿಹಾರವನ್ನು ಜೀರಿಗೆಯಿಂದ ಮಾಡ್ಕೊಳ್ಳಿ ಸ್ನೇಹಿತರೆ. ಮಂಗಳವಾರ ಜೀರಿಗೆಯಿಂದ ಮಾಡಿಕೊಂಡಾಗ ಯಥೇಚ್ಛವಾದಂಥ ಲಾಭವನ್ನು ನಾವು ನೋಡಬಹುದು. ಯಾಕಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದ ಸಿಕ್ಕಿದ್ರೆ ಸಾಕು. ಎಷ್ಟೋ ಜನಕ್ಕೆ ಈಗಿನ ಒಂದು ಕಾಲಮಾನದಲ್ಲಿ ಮುಖದ ಮೇಲೆ ಹಾಗೂ ಚರ್ಮದ ಮೇಲೆ ನಾನಾ ಥರದ ಸಮಸ್ಯೆಗಳು, ಚರ್ಮದ ಸಮಸ್ಯೆಗಳು ಇರುತ್ತೆ. ಹಾಗೂ ನಾವು ಸ್ಕಿನ್ ಡಿಸೀಸ್ ಅಂತ ಹೇಳ್ತೀವಿ, ಅದು ಕೂಡ ತುಂಬಾ ನಾವು ನೋಡಿಸ್ಕೊಂಡಿದ್ದೀವಿ. ಏನೂ ಲಾಭ ಇಲ್ಲ ಅನ್ನುವಂಥವರು ಈ ದಿನ ಸುಬ್ರಹ್ಮಣ್ಯ ಸ್ವಾಮಿಯನ್ನು ನೆನೆಸ್ಕೊಂಡು ಓಂ ಸ್ಕಂದ ದೇವಾಯ ನಮಃ ಅಂತ 101 ಬಾರಿ ಹೇಳಿಕೊಂಡು ಈ ರೀತಿ ನೀವು ಜೀರಿಗೆಯ ಪರಿಹಾರವನ್ನು ಏನಾದರೂ ಮಾಡಿಕೊಂಡ್ರೆ ಮನೆಯಲ್ಲಿ ಇರುವಂಥ ಸಕಲ ದೋಷಗಳು ಕೂಡ ನಿವಾರಣೆ ಆಗುತ್ತೆ. ದೋಷಗಳಿದ್ದಾಗ ಏಳಿಗೆ ಕಡಿಮೆ ಆಗುತ್ತೆ ಸ್ನೇಹಿತರೆ. ನಾವು ಅಲ್ಲಿ ದುಡಿಬೇಕು, ಇಲ್ಲಿ ತಿನ್ನಬೇಕು, ಇಷ್ಟೇ. ಏನು ಮಾಡಿದ್ರೂ ಕೂಡ ಒಂದು ಸ್ಟೆಪ್ಪು ಕೂಡ ನಾವು ಮೇಲೆ ಹೋಗ್ತಾ ಇಲ್ಲ. ಇಷ್ಟು ಪ್ರಯತ್ನ ಪಟ್ಟರು ಏನು ಜೀವನ ನಮ್ಮದು ಅಂತ ನಮಗೆ ನಾವು ಬೈಕೊಳ್ತಾ ಇರ್ತೀವಿ. ಅಂತಹವರು ಸಂಧ್ಯಾ ಸಮಯದಲ್ಲಿ ತಪ್ಪದೆ ಈ ಸಣ್ಣ ಪರಿಹಾರ ದೊಡ್ಡ ಪರಿವರ್ತನೆ. ಒಂದು ಮಣ್ಣಿನ ದೀಪವನ್ನು ತಗೊಳ್ಳಿ. ಎಲ್ಲರ ಮನೆಯಲ್ಲೂ ಕೂಡ ದೀಪ ಅನ್ನೋದು ಇದ್ದೇ ಇರುತ್ತೆ. ಅಂತಹವರು ಇದನ್ನು ಚಿಕ್ಕದಾಗಿ ದೀಪವನ್ನು ತಗೊಂಡು 1 ಸ್ಪೂನಷ್ಟು ಜೀರಿಗೆ ಹಾಕಬೇಕು. ಜೀರಿಗೆ ಬಂದು ಲಕ್ಷ್ಮೀದೇವಿಗೆ ತುಂಬ ಇಷ್ಟವಾಗುವಂಥದ್ದು, ದುಡ್ಡನ್ನು ಆಕರ್ಷಿಸುವಂಥದ್ದು, ಹಣ ನಮಗೆ ಯಥೇಚ್ಛವಾಗಿ ಬರುವಂಥ ಸೂಚನೆ ಕೊಡುತ್ತೆ. 1 ಸ್ಪೂನಷ್ಟು ಇದನ್ನು ಹಾಕಿ ನೀವು ಸ್ವಲ್ಪ ತುಪ್ಪವನ್ನು ಹಾಕಿ. ತುಪ್ಪ ಬಂದು ಲಕ್ಷ್ಮೀದೇವಿಗೆ ಇಷ್ಟವಾಗುವಂಥದ್ದು. ಸ್ವಲ್ಪ ನೀವು ತುಪ್ಪವನ್ನು ಹಾಕಿದ ಮೇಲೆ 2 ಲವಂಗಗಳನ್ನು ಹಾಕಬೇಕು. ಮೊಗ್ಗಿರುವಂಥ ಲವಂಗವನ್ನು ಹಾಕಬೇಕು. ಲವಂಗಗಳು ನಕಾರಾತ್ಮಕ ಶಕ್ತಿಗಳನ್ನು ಎಳೆಯುವಂಥ ಕೆಲಸ ಮಾಡುತ್ತೆ. ನಿಂತಿರುವ ಕೆಲಸಗಳು ಸರಾಗವಾಗಿ ಮಾಡುತ್ತೆ. ಏಕೆಂದರೆ ಎಷ್ಟೋ ಜನಕ್ಕೆ ತುಂಬ ಕೆಲಸಗಳಲ್ಲಿ ನಿಧಾನ ಅಂದರೆ ಸ್ಲೋ ಆಗಿ ನಡೀತಾ ಇರುತ್ತೆ. ಎಷ್ಟು ಸಮಯ, ಎಷ್ಟು ದುಡ್ಡು ವ್ಯರ್ಥ ಆಗಿಬಿಟ್ಟಿದೆ, ಆದರೂ ಯಾಕೆ ಇದು ಆಗ್ತಾ ಇಲ್ಲ ಅಂತ ಅಂದ್ಕೊಳ್ತಾ ಇರ್ತಾರೆ. ಅಂಥವ್ರಿಗೆ ಎಲ್ರಿಗೂ ಕೂಡ ಈ ಬ್ಲಾಕೇಜಸ್ ಇರುತ್ತಲ್ವ, ಅದೆಲ್ಲವೂ ಕೂಡ ರಿಲೀಸ್ ಆಗುತ್ತೆ ಅಂತ ಹೇಳಬಹುದು. ಇನ್ನು ಬೇ ಲೀಫ್ ಬಗ್ಗೆ ಎಲ್ರಿಗೂ ಗೊತ್ತು, ಆದರೆ ಗೊತ್ತಿದ್ದರೂ ಅದನ್ನು ಎಷ್ಟರ ಮಟ್ಟಕ್ಕೆ ನೀವು ಉಪಯೋಗ ಪಡಿಸ್ಕೊಂಡಿರ್ತೀರೋ ಗೊತ್ತಿಲ್ಲ. ಇದನ್ನು ಒಮ್ಮೆ ಉಪಯೋಗಿಸ್ಕೊಂಡು ನೋಡಿ. ಯಾವ ರೀತಿ ಅಂದರೆ ತುಂಬಾ ಲಾಭ ಕೊಡುವಂಥದ್ದು. ಬೇ ಲೀಫ್ ಒಂದು ಚೆನ್ನಾಗಿರುವಂಥದ್ದನ್ನು ಇದರಲ್ಲಿ ಹಾಕಬೇಕು. ಇನ್ನು ಇದನ್ನು ಉರಿಸೋದಕ್ಕೆ ನಮಗೆ ಕರ್ಪೂರದ ಪುಡಿ ಬೇಕಾಗುತ್ತೆ. ಅಂದರೆ ಕರ್ಪೂರ ಯಾವಾಗಲೂ ನಾವು ದೇವರಿಗೆ ಆರತಿ ಮಾಡ್ತೀವಿ. ಯಾಕೆ ದೇವರ ಮುಂದೆ ಇದನ್ನು ಆರತಿ ಮಾಡಿದಾಗ ನಮ್ಮ ಕಷ್ಟಗಳು ಇದೇ ರೀತಿ ಕರ್ಪೂರದಂಗೆ ಕರಗೋಗಲಿ. ಕರ್ಪೂರ ಎಷ್ಟು ಬೇಗ ಕರಗೋಗುತ್ತೆ ಅದೇ ರೀತಿ ಆಗ ನಮ್ಮ ಮನೆಯಲ್ಲಿ ಇರುವಂಥ ನಕಾರಾತ್ಮಕ ಶಕ್ತಿಗಳನ್ನು ಇದು ಎಳ್ಕೊಳ್ಳುತ್ತೆ. ಕರ್ಪೂರ ಉರಿದಾಗ, ಅದಕ್ಕೆ ಆರತಿ ಮಾಡಿದಾಗ ಪೂರ್ತಿಯಾದಂಥ ಪೂಜೆ ನಾವು ಮಾಡಿದಷ್ಟು ಪುಣ್ಯ ಫಲ ಸಿಗುತ್ತೆ. ಕರ್ಪೂರವನ್ನು ಬೆಳಗಿಸ್ಬೇಕು ಅಂತ ಹೇಳುವಂಥದ್ದು.
ಈ ಥರ ಪರಿಹಾರಕ್ಕೆ ಸ್ವಲ್ಪ ಕರ್ಪೂರದ ಪುಡಿಯನ್ನು ಕೂಡ ನೀವು ಮರೆಯದೆ ತಗೊಳ್ಳಿ ಸ್ನೇಹಿತರೆ. ತಗೊಂಡು ಇದನ್ನು ಎಲ್ಲವೂ ಹಾಕಿ ದೇವ್ರ ಮನೆಯಲ್ಲಿ ಮೊದಲು ಹಚ್ಚಿ, ಈ ಥರ ಹಚ್ಚಿ ಕ್ಲೀನಾಗಿ ಆ ಹೊಗೆ ಏನಾಗುತ್ತೆ ಗೊತ್ತಾ, ಮನೆಯೆಲ್ಲ ಓಡಾಡಿದಾಗ ಸುಮ್ಮನೆ ನಾವು ಏನೋ ತೋರಿಸ್ತೀವಿ ಅಂತ ತೋರಿಸೋದಕ್ಕೆ ಹೋಗಬೇಡಿ. ನಮ್ಮ ಮನೆಯಲ್ಲಿ ಇರುವಂಥ ಸಮಸ್ಯೆಗಳು ಬೇಗ ಬಗೆಹರಿಬೇಕು ಅಂತ ಕೇಳ್ಕೊಳ್ಳಿ. ಒಬ್ಬೊಬ್ಬರ ಮನೆಯಲ್ಲಿ ಒಬ್ಬೊಬ್ರಿಗೂ ಒಂದೊಂದು ರೀತಿಯಲ್ಲಿ ಕಷ್ಟಗಳು, ಸಮಸ್ಯೆ, ಆ ದರಿದ್ರ ಅನ್ನೋದು ತುಂಬಿಕೊಂಡಿರುತ್ತೆ, ತುಳುಕಾಡ್ತಾ ಇರುತ್ತೆ. ಅದನ್ನು ಹೋಗ್ಲಾಡ್ಸೋದಕ್ಕೂ ಕೂಡ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಅನ್ನುವಂಥವ್ರು, ನಾವು ಸಾಂಬ್ರಾಣಿ ಹಾಕಿದಾಗ ಮನೆಯೆಲ್ಲ ಹೆಂಗೆ ತಿರುಗಿಸ್ತೀವಿ ನೋಡಿ, ಆ ಥರ ಓಡಾಡಿಸ್ಬೇಕು. ಇದನ್ನು ಪ್ರತಿ ಒಂದು ಕೋಣೆಯಲ್ಲೂ ಕೂಡ ಓಡಾಡಿಸುವಾಗ ನಿಮ್ಮ ಇಷ್ಟ ದೇವರ ನಾಮಗಳನ್ನು ಹೇಳ್ಕೊಳ್ಳಿ. ಈಗಿನ ಕಾಲದಲ್ಲಿ ನಾಮಗಳನ್ನು ನಾವು ಹೇಳ್ಕೊಂಡಾಗ ಬೇಗ ಇಷ್ಟಾರ್ಥಗಳು ನೆರವೇರುತ್ತೆ. ಇಷ್ಟ ದೇವರನ್ನು, ಮನೆ ದೇವರ ನಾಮಗಳನ್ನು ಪಠಣೆ ಮಾಡ್ಕೊಳ್ಳೋದ್ರಿಂದ ಈ ಥರ ಎಷ್ಟು ಸಿಂಪಲ್ಲಾಗಿದೆ. ಇದರಲ್ಲಿ ಹಾಕಿರುವಂಥ ಪ್ರತಿ ವಸ್ತುವು ಕೂಡ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿ ನಮಗೆ ಸಂತೋಷವನ್ನು ಕೊಡುತ್ತೆ, ಮನೆಯಲ್ಲಿ ನೆಮ್ಮದಿ ಕೊಡುತ್ತೆ. ಎಲ್ರಿಗೂ ಕೂಡ ಈಗ ಆರೋಗ್ಯ ಚೆನ್ನಾಗಿರಬೇಕು ಸ್ನೇಹಿತರೆ. ತುಂಬ ಜನ ನಮಗೆ ದುಡ್ಡಿದ್ರೆ ಸಾಕು ಅಂತ ಅಂದ್ಕೊಳ್ತಾರೆ. ದುಡ್ಡು ಜಾಸ್ತಿ ಬಂದಾಗ ಗೊತ್ತಾಗುತ್ತೆ ಆರೋಗ್ಯದ ಬೆಲೆ. ಅದಕ್ಕೆ ನಾವು ಬಡವರು ಶ್ರೀಮಂತರು ಅನ್ನೋದಕ್ಕಿಂತ ಆರೋಗ್ಯ ಫಸ್ಟು ಚೆನ್ನಾಗಿ ಇಟ್ಟಿರಲಿ ಅಂತ ಬೇಡ್ಕೊಳ್ಳಿ ಎಲ್ರಿಗೂ. ಒಂದು ಸಾರಿ ಹಾಸ್ಪಿಟ್ಲಿಗೆ ಹೋದಾಗ ನಮ್ಗೆ ಗೊತ್ತಾಗುತ್ತೆ ಅದರ ಬೆಲೆ ಏನು ಅಂತ, ಒಬ್ಬೊಬ್ಬರನ್ನೂ ನೋಡಿದಾಗ. ಅದಕ್ಕೆ ಆರೋಗ್ಯ ಮಹಾಭಾಗ್ಯ ಅಂತ ನಾವು ಹೇಳುವಂಥದ್ದು. ಈ ಥರ ನೀವೆಲ್ಲ ಕೇಳಿಕೊಂಡು ಮನೆಯೆಲ್ಲ ಕ್ಲೀನಾಗಿ ಓಡಾಡಿಸ್ಬೇಕು. ಓಡಾಡಿಸಿದಾಗ ನಮಗೆ ಒಂದು ಸಕಾರಾತ್ಮಕವಾಗಿರುವಂಥ ವಾತಾವರಣ ಸೃಷ್ಟಿಯಾಗುತ್ತೆ. ತುಂಬ ಗೊಂದಲದಲ್ಲಿ ನಾವಿದ್ದಾಗ ಶಾಂತಿಯಿಂದ ಇರಬಹುದು. ಎಷ್ಟೋ ರಿಲ್ಯಾಕ್ಸ್ ಆಯ್ತಪ್ಪ, ನಮಗೆ ನಮ್ಮ ತಲೆ ಮೇಲೆ ಏನೋ ಭಾರ ಇತ್ತು ಎಲ್ಲ ಇಳಿದೋಯ್ತು ಅನ್ನುವಷ್ಟು ಒಂದು ಫೀಲ್ ನಮಗೆ ಆಗುತ್ತೆ. ಅದರ ಬದಲಾವಣೆ ತುಂಬ ಆಗುತ್ತೆ. ಇದನ್ನು ನೀವು ಹಾಕಿ ಮನೆಯಲ್ಲಿ ನೋಡಿ ಬದಲಾವಣೆ ಆಗುವಂಥದ್ದನ್ನು ಕಣ್ಣಾರ ನೀವು ಕಾಣಬಹುದು. ಇನ್ನು ಈ ಬೂದಿ ಎಲ್ಲ ಮಿಕ್ಕೋದ ಮೇಲೆ ಏನು ಮಾಡಬೇಕು ಅನ್ನೋದು ಸಾಕಷ್ಟು ಜನಕ್ಕೆ ಒಂದು ಡೌಟ್ ಇರುತ್ತೆ. ಇದನ್ನು ಎಲ್ಲವೂ ಆರೋದ್ಮೇಲೆ ತಣ್ಣಗಾಗಿರುತ್ತೆ, ತಗೊಂಡೋಗಿ ಒಂದು ಸ್ವಲ್ಪ ದೂರ ಮನೆಯಲ್ಲಿ ಹಾಕೋದಕ್ಕೆ ಹೋಗಬೇಡಿ. ನಿಮ್ಮ ಮನೆ ಆ ಕಡೆ ಒಂದು ಡಿಸ್ಟೆನ್ಸಲ್ಲಿ ಹಾಕ್ಬಿಟ್ಟು ಕ್ಲೀನಾಗಿ ಬಂದು ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡ್ಕೊಳ್ಬಹುದು. ಎಲ್ರಿಗೂ ಒಳ್ಳೆಯದಾಗುತ್ತೆ.